ಶ್ರೀ ಗುರುಗಣಾಧಿಪತಿಯೇ ನಮಃ. ವಿಘ್ನಮೇವ ಸಮೀರ ವಿಘ್ನ ವಿಪಿನ ಕುಠಾರ ವಿಘ್ನಮೇವ ಸಮೀರ ವಿಘ್ನ ವಿಪಿನ ಕುಠಾರ ವಿಘ್ನಾದಿ ಕಲುಷಹರ ವಿಘ್ನ ಗಂಭೀರ ವಿಘ್ನಾದಿ ಕಲುಷಹರ ವಿಘ್ನ ಗಂಭೀರ ಜಯ ಜಯತು ಜಯತು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಕರೆಯಳು ವಿಶೇಷ ಸೋಮೇಶ್ವರ ವಿಘ್ನೇಶ ಕರೆಯಳು ವಿಶೇಷ ಸೋಮೇಶ್ವರ ವಿಘ್ನೇಶ ಜಯ ಜಯತು ಜಯತು ಯಕ್ಷಗಾನ ತಾಳಮದ್ದಲೆಯನ್ನು ಆರಂಭಿಸಿದ್ದೇವೆ. ನಾನು PV ಆನಂದ್ ಸಾಲಿಗ್ರಾಮ ಈ ಕಾರ್ಯಕ್ರಮವನ್ನು ನಿರ್ದೇಶಿಸಿ ಭಾಗವತಿಕೆಯನ್ನು ಮಾಡ್ತಾ ಇದ್ದೇನೆ. ನನ್ನೊಂದಿಗೆ ಶ್ರೀ ಕೃಷ್ಣ ಸಂತೆಕಟ್ಟೆ ಗೋಳಿಗರಡೆ ಮೇಳದ ಪ್ರಧಾನ ಮದ್ದಲೆಗಾರರು ಹಾಗೆ ವಿದ್ಯಾರ್ಥಿಗಳು ತಮ್ಮ ಪರಿಚಯವನ್ನು ಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪವನ್. ನಾನು ಇಂದು ದೂತ ಪಾತ್ರವನ್ನು ಅರ್ಥೈಸಿಕೊಡಲಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ. ನಾನು ದೂತ ಪಾತ್ರವನ್ನು ನೇಮಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯ. ನಾನು ಇಂದು ಅಶ್ವತ್ಥಾಮ ಎಂಬ ಪಾತ್ರದ ಅರ್ಥವನ್ನು ತಿಳಿಸಿಕೊಡಲಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತ್ರಿಷಾ. ಇಂದು ನಾನು ದೃಪದ ಪಾತ್ರದ ಅರ್ಥವನ್ನು ತಿಳಿಸಲಿಕ್ಕಿದ್ದೇನೆ. ತಲೆಬಾಗಿ ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಅಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ವಂದಿಸುವೆ ಶಾರದೆಗೆ ಶಕ್ರಾದಿ ಅಮರರಿಂಗೆರಗಿ ನಾಂದಿಯಳುವರ ವ್ಯಾಸ ಮುನಿಪದ ದ್ವಂದ್ವಕಾನತನಾಗಿ ನಾಂದಿಯಳುವರ ವ್ಯಾಸ ಮುನಿಪದ ದ್ವಂದ್ವಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಪೇಳುವೆನೆ ದ್ರೋಣ ಶಪಥ
ಚಕ್ರಗ್ರಹಣ ಎಂಬಿ ಕಥಾಮೃತವ ಆ ಕವಿಗಳ ಸಂದಣಿಗೆ ಬಲ ಮುಂದೆ ಬಂದು ಕೇಳಿದ್ರೆ ಕಥಾಮೃತವ ಋತಾಜಿಯನ್ನು ಅಪ್ಸರೆ ಕನ್ಯೆಯ ಕಾರಣದಿಂದ ದೊನ್ನೆಯಲ್ಲಿ ಜನಿಸಿದವನು. ಭರದ್ವಾಜನ ಮಗನಾದ ನಾನು ಭಾರದ್ವಾಜ, ಶೋಣಾತ್ವ, ಭರತಾಚಾರ್ಯ, ರುಕ್ಮರಥ ಮುಂತಾದ 9 ಹೆಸರುಗಳಿಂದ ಕರೆಯುತ್ತಾರೆ. ಶ್ರೀಮಂತ ದೇಶದಲ್ಲಿ ಜನಿಸಿದವ ನಾನು. ಆದರೆ ನನ್ನ ಜೀವನಕ್ಕೆ ಶ್ರೀಮಂತಿಕೆ ಬರಲಿಲ್ಲ. ಯಾಕೆ? ಶರದ್ವಂತನ ಮಗಳು ಕೃಪೆಯನ್ನು ವರಿಸಿ ಶಿವನ ಅಂಶ ಸಂಜಾತನೆಂದು ಕರೆಸಿಕೊಳ್ಳುವ ಮಗ ಅಶ್ವತ್ಥಾಮನನ್ನು ಪಡೆದಿದ್ದೇನೆ. ಮಗನೇ, ಮುಹೂರ್ತದಲ್ಲಿ ಎದ್ದು ಪೂಜಾತಿ ಕರ್ಮಗಳನ್ನು ಪೂರೈಸಿ ಹೊರಡುವವರು ನಾವು. ಹೊಟ್ಟೆಗೆ ಏನೂ ತಿಂದಿಲ್ಲ, ಆಹಾರ ಒದಗಿಸುತ್ತೇನೆ, ಕುಡಿಯಲು ತಂದ ಹಾಲು ಕೊಡಿಸುತ್ತೇನೆ ಎಂದು ಬೆಳಗ್ಗೆಯಿಂದ ನಡೆಸುತ್ತಲೇ ಇದ್ದೀರಲ್ಲ. ಅಮ್ಮ ನಿನ್ನೆ ಕೊಟ್ಟಿದ್ದು ದನದ ಹಾಲಲ್ಲ, ಅಕ್ಕಿಗೆ ನೀರು. ಅದು ನಿನಗೆ ಗೊತ್ತಪ್ಪ, ಅದು ಸ್ವಲ್ಪವೂ ರುಚಿ ಇಲ್ಲ. ದಯವಿಟ್ಟು ಆಹಾರ ದಯಪಾಲಿಸಿ. ಅಯ್ಯೋ ಮಗನೇ, ಪೋಪೆನಿಗಲೆ ಪರಶೋಧರ ನೆಡೆ ಆ ಪೋಪೆನಿಗಲೆ ಪರಶೋಧರ ನೆಡೆ ತಾಪವೆಲ್ಲವ ಇಳುಹಿ ಕರುಣದೆ ತಾಪವೆಲ್ಲ ತಿಂದುಂಡು ಬೆಳೆಯಬೇಕಾದ ಪ್ರಾಯದಲ್ಲಿ ಹಸಿವಿನಿಂದ ಬಳಲುತ್ತಾ ಇದ್ದೀಯ. ಏನಾದರೂ ವ್ಯವಸ್ಥೆ ಮಾಡುತ್ತೇನೆ. ಅಗ್ನಿವೇಶ ಮುನಿಗಳು ನನ್ನ ಮೂಲ ಗುರುಗಳಾದರೂ ಇನ್ನಿರುವ ಗುರು ಪರಶುರಾಮರು. ಅವರ ಆಶ್ರಮ ಇಲ್ಲೇ ಸನಿಹದಲ್ಲಿದೆ. ಅವರ ಬಳಿ ಹೋಗೋಣ ಬಾ. ಸರಿ, ಹೋಗೋಣ. ಭೃಗುವಂಶ ಸಂಜಾತ ಜಮದಗ್ನಿ ಮುನಿ ಪುತ್ರ. ಭೃಗುವಂಶ ಸಂಜಾತ ಜಮದಗ್ನಿ ಮುನಿ ಪುತ್ರ. ಮಿಗುವ ಕ್ಷತ್ರಿಯ ಕುಲಕ್ಕೆ ಕಂಟಕನು ನಿಜ ಹೋತ್ರ. ಮಿಗುವ ಕ್ಷತ್ರಿಯ ಕುಲಕ್ಕೆ ಕಂಟಕನು ನಿಜ ಹೋತ್ರ. ಸೊಗದೊಳಗೆ ಹೊರಟಿರಲು ಭರತ ಪೋವನಕ್ಕೆಂದು ಸೊಗದೊಳಗೆ ಹೊರಟಿರ
ಭೂಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯರ ನಾಶಕ್ಕೆ ಸಂಕಲ್ಪ ಮಾಡಿದವರು ನಾನು. ಓಹೋ. ಜಮದಗ್ನಿ ಮತ್ತು ರೇಣುಕೆಯ ಮಗನಾದ ನನ್ನನ್ನು ಪರಶುರಾಮ ಎಂದು ಜಗ ಕೊಂಡಾಡುತ್ತಿದೆ. ಹೌದೇ? ಭಾರ್ಗವ ರಾಮನಾದ ನಾನು ಶಿವನಿಂದ ನೀಡಲ್ಪಟ್ಟ ಪರಶುವಿನಿಂದಲೇ ಪರಶುರಾಮನಾದೆ. ಓಹೋ. ಅದೇನೇ ಇರಲಿ, ಈಗ ತಪಸ್ಸು ಮಾಡಲು ಇಚ್ಛಿಸಿದ್ದೇನೆ. ಹಾಗಾಗಿ ಮಹೇಂದ್ರ ಪರ್ವತದತ್ತ ನನ್ನ ಪಯಣ. ಗುರು ಭಾರ್ಗವ ರಾಮರಿಗೆ ಪ್ರಣಾಮಗಳು. ಯಾರು? ವಿಪ್ರಶ್ರೇಷ್ಠ ದ್ರೋಣ. ಹೀಗೆ ಬನ್ನಿ, ಹೀಗೆ ಬನ್ನಿ. ಜಡೆಯನ್ನು ಬಿಟ್ಟು ನಾರುಮಡಿಯನ್ನು ಉಟ್ಟು ತಪಸ್ಸಿಗೆ ಹೊರಟು ನಿಂತವರು ನಾನು. ಇಂತಹ ಸಮಯದಲ್ಲಿ ಆಗಮಿಸಿದ ಬ್ರಾಹ್ಮಣರಿಗೆ ಚಿನ್ನದ ತಟ್ಟೆಯಿಂದ ಅರ್ಘ್ಯವನ್ನು ನೀಡಿ ಪೂಜಿಸಬೇಕಾಗಿತ್ತು. ಆದರೆ ತಪಸ್ಸಿಗೆ ಹೊರಟು ನಿಂತ ನನ್ನಿಂದ ಅದು ಸಾಧ್ಯವಾಗದ ಕಾರಣ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ನೀಡಿ ಪೂಜಿಸುತ್ತಿದ್ದೇನೆ, ಸ್ವೀಕರಿಸಿ. ಆಗಲಿ, ಸಂತೃಪ್ತನಾಗಿದ್ದೇನೆ. ತಾವು ಬಂದ ಕಾರಣವನ್ನು ಕೇಳಬಹುದೇ? ಪರಶುರಾಮರೇ, ಬಡತನ ಒಡರಿದೆ ಒಡವೆಯ ಏನೋ ಬಡತನ ಒಡರಿದೆ ಒಡವೆಯ ಏನೋ ಕಿಡುನುಡಿಯಾಡದಿರಯ್ಯ. ಕುಡಿಗೆ ಹಾಲಿಲ್ಲವೂ ಮಡದಿ ಮಕ್ಕಳು ಕೃಷರು. ಕುಡಿಗೆ ಹಾಲಿಲ್ಲವೂ ಮಡದಿ ಮಕ್ಕಳು ಕೃಷರು. ಬೇಡುವೆ ಭಿಕ್ಷೆ ನೀಡಯ್ಯ. ಪರಶುರಾಮರೇ, ತಪಸ್ಸಿಗೆ ಹೊರಟು ನಿಂತ ನಿಮಗೆ ವಿಳಂಬ ಮಾಡುವುದಿಲ್ಲ. ನೇರವಾಗಿ ಹೇಳುತ್ತೇನೆ. ಬಡತನ ಕಾರಣದಿಂದ ನನ್ನನ್ನು ಸೇರಿದಂತಹ ಹೆಂಡತಿ ಮಗನನ್ನು ಉಪವಾಸಕ್ಕೀಡು ಮಾಡಿದ್ದೇನೆ. ಈ ಬಡತನದಿಂದ ಪಾರಾಗಲು ದ್ರವ್ಯಾರ್ಥಿಯಾಗಿ ಬಂದಿದ್ದೇನೆ. ಕುಡಿಯಲು ಹಾಲು ಕೂಡ ಸಿಗದೆ ಹೆಂಡತಿ ಮಗ ಕೃಷರಾಗಿದ್ದಾರೆ. ನಂಬಿ ಕಷ್ಟವನ್ನು ಪರಿಹರಿಸಿ. ಒಡವೆ ಅರ್ತಿಗಿದ್ದೆ ಭೂಮಿ ಗುರುವಿಗಿದ್ದೆನೋ. ಒಡವೆ ಅರ್ತಿಗಿದ್ದೆ ಭೂಮಿ ಗುರುವಿಗಿದ್ದೆನೋ. ದ್ರೋಣ ಒಂದಡಕೆ ಇಲ್ಲ ಇಹುದು ಬರಿದೆ ಧನುಷರಂಗಳು. ಒಂದಡಕೆ ಇಲ್ಲ ಇಹುದು ಬರಿದೆ ಧನುಷರಂಗಳು. ನಡೆದು ಸಾಗಿ ತಪವಗೈವೆ ಎನ್ನುತ್ತಲಿದ್ದೆನೋ. ನಡೆದು ಸಾಗಿ ತಪವಗೈವೆ ಎನ್ನುತ್ತಲಿದ್ದೆನೋ. ನೀ ಬೇಡಿದನೋ ಇದ್ದು ಬಳಿಕ ತಪಕ್ಕೆ ಪೋಪೆನೋ. ನೀ ಬೇಡಿದನೋ ಎದ್ದು ಬಳಿಕ ತಪಕ್ಕೆ ಪೋಪೆನೋ. ದ್ರೋಣ, ಪರಶುರಾಮರೇ, ನಿನ್ನ ಮಾತು ಮತ್ತು ಕೋರಿಕೆ ಎರಡು ಸಹಜವಾದದ್ದು ಮತ್ತು ಸಿಂಧುವಾದದ್ದು. ಆದರೆ ನನ್ನ ಆಸ್ತಿಯನ್ನು, ಒಡವೆ, ವಸ್ತ್ರಾದಿ ಸಂಪತ್ತುಗಳನ್ನು ಬೇಡಿದವರಿಗೆಲ್ಲ ಕೊಟ್ಟು ಬಿಟ್ಟಿದ್ದೇನೆ. ನಾನು ಗೆದ್ದ ಭೂಮಂಡಲವನ್ನು ಗುರುಗಳಿಗೆ ನೀಡಿದ್ದೇನೆ. ನಾನು ಗೆದ್ದ ಭೂಮಂಡಲವನ್ನು ಗುರುಗಳಿಗೆ ನೀಡಿದ್ದೇನೆ. ಈಗ ನನ್ನಲ್ಲಿ ಒಂದು ಅಡಿಕೆಯೂ ಇಲ್ಲ. ಹಾಗಂತ ಬೇಡುತ್ತಿರೋರು ಯಾರು? ವೇದಶಾಸ್ತ್ರ ಪಾರಗತನಾದ ದ್ರೋಣ ಮಹಾಶಯ. ಹೇಗೆ ಸಂತೋಷ ಪಡಿಸಲಿ? ದ್ರೋಣ, ಇದು ಈಗ ಇದೊಂದು ಬಿಲ್ಲಿದೆ. ಇದೊಂದಿಷ್ಟು ದಿವ್ಯಾಸ್ತ್ರಗಳ ಸಮೂಹವೂ ಇದೆ. ಇದರಲ್ಲಿ ನಿನಗೆ ಯಾವುದನ್ನು ಕೊಡಲಿ ಎಂದು ಚೆನ್ನಾಗಿ ಯೋಚಿಸಿ ಹೇಳು. ಪರಶುರಾಮರೇ, ಧನ್ಯನಾದೇನು ಗುರುವರ
ವಾರಣವಾಗ್ನೇಯ ಗಣ್ಯ ನೀಡೇಲು ವಾಯುವ್ಯ ಪುರಂದರ ಗಣ್ಯ ನೀಡೇಲು ವಾಯುವ್ಯ ಪುರಂದರ ಗಮ್ಯನಾದೇನು ಗುರುವರ. ಪರಶುರಾಮರೇ, ನನಗಂತೂ ಈ ವಿದ್ಯಾಧನವೇ ನಿಜವಾದ ಧನವಾಗಿದೆ. ಹೌದೇ? ಆ ವಿದ್ಯೆಯನ್ನು ಅಸ್ತ್ರಗಳ ಮೂಲಕವಾಗಿ ಅರ್ಜನೆ ಮಾಡಿಕೊಳ್ಳುತ್ತೇನೆ. ಹೌದೇ? ಹಾಗಾಗಿ ತಾವು ತೋರಿಸಿ ನೀಡಲು ಒಪ್ಪಿರುವ ವಾರುಣ, ವಾಯುವ್ಯ, ಆಗ್ನೇಯ, ಪೌರಂದರ ಅಸ್ತ್ರಗಳನ್ನು ನಾನು ಪಡೆಯಲು ಸಿದ್ಧನಾಗಿದ್ದೇನೆ. ಹಾ, ಅದೇ ಆಗಲಿ. ವಿದ್ಯಾಧನದ ಪ್ರತೀಕವಾಗಿ ಈ ಅಸ್ತ್ರಗಳನ್ನು ನಿನಗೆ ದಯಪಾಲಿಸುತ್ತಿದ್ದೇನೆ, ಸ್ವೀಕರಿಸಿ. ನಿಮ್ಮಿಚ್ಛೆಯಿಂದ ಸ್ವೀಕರಿಸಿದ್ದೇನೆ. ಸರಿ ದ್ರೋಣ, ನಿನ್ನ ಅಭಿಷ್ಟಗಳು ಈಡೇರಲಿ, ನಿನಗೆ ಶುಭವಾಗಲಿ. ನಾನಿನ್ನು ಹೊರಡುತ್ತೇನೆ. ಆಗಲಿ. ಮುದದಿ ಪಡೆದನು ಅಸ್ತ್ರದಾಳಿಯ ಮುದದಿ ಪಡೆದನು ಅಸ್ತ್ರದಾಳಿಯ ಮೋದದಿಂದಲೇ ತೆರಳೆ ಭಾರ್ಗವ ಸದಯ ದೃಪದನ ನೆನಹಿ ದ್ರೋಣನೋ ಸದಯ ದೃಪದನ ನೆನಹಿ ದ್ರೋಣನು ಸೇರಿ ಪಾಂಚಾಲ ಸೇರಿ ಪಾಂಚಾಲ ಪರಶುರಾಮರ ಮನಸ್ಸು ಧಾರಾಳತನದ್ದು. ಹ. ಈ ಅಸ್ತ್ರಗಳನ್ನು ನೀಡಿದ ಕಾರಣದಿಂದ ಇದರ ಬಳಕೆ ಹಿನ್ನೆಲೆಯಲ್ಲಿ ಅವರೂ ಕೂಡ ನನ್ನ ಗುರುಗಳೇ ಆಗಲಿ. ಹ. ಆದರೆ ಬಡತನ ಹಸಿರಿಗೆ ಯಾವುದೇ ಪರಿಹಾರ ಸಿಗಲಿಲ್ಲವಲ್ಲ. ಹ. ಏನು ಮಾಡೋಣ? ಈ ಪ್ರದೇಶ ಹಾದು ಮುಂದೆ ಹೋದರೆ ಗುರುಮಟ್ಟದ ಸಹಪಾಠಿಯಾದ ಹ. ನಾಡಾದ ಪಾಂಚಾಲ ದೇಶ ಸಿಗುತ್ತದೆ. ಓಹೋ. ಗುರುಮಟ್ಟದ ಕಲಿಕೆಯ ಸಂದರ್ಭದಲ್ಲಿ ಹ್ಮ್. ಜೀವನಕ್ಕೆ ಸಹಾಯ ಅಗತ್ಯತೆ ಇದ್ದರೆ ನನ್ನನ್ನು ಕಾಣು, ಯಾಕೆಂದರೆ ನಾವಿಬ್ಬರು ಆಪ್ತ ಸ್ನೇಹಿತರು ಎಂದು ಗೆಳೆಯ ದೃಪದನಾಡಿದ ಮಾತು. ಹ. ಹಾಗಿದ್ದರೆ ಇನ್ನೇಕೆ ತಡ, ನೇರವಾಗಿ ಪಾಂಚಾಲದತ್ತ ಪಯಣ. ನಿಲ್ಲು ನಿಲ್ಲು ಹೋಗುವುದೆಲ್ಲಿ ನಿಲ್ಲು 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 ಹೋಗುವುದಲ್ಲಿ ಮಲ್ಲ ನಾನೇ ಸಲ್ಲಿಸೀಗವೆಲ್ಲ ವಿವರ ಎಲ್ಲಿ ಹಾಯುವೆ. ಏನು ಏನು ಎಲ್ಲಿಗಾನುಕೋದು? ಇಲ್ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಮಾಡಿದ್ಯಾ? ಒಳ್ಳೆ ಕಬ್ಬಿನ ಗದ್ದೆಗೆ ನರಿ ನುಗ್ಗಿದ ಹಾಗೆ ನುಗ್ತಾ ಇದೆಯಲ್ಲ. ಯಾರು ನೀನು? ಎಲ್ಲಿಗೆ ಹೋಗ್ಬೇಕು? ಏನಾಗ್ಬೇಕಿತ್ತು? ಎಲ್ಲ ಹೇಳು ಹೇಳು. ಹೇಳಬಹುದಿತ್ತು, ನೀನ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಇಲ್ಲಿಗೆ ದೊರೆ. ಯಾರು? ನಾನು. ಹಾಗಾದರೆ ನನ್ನ ನೋಡಿದ ನೆನಪಾಗುತ್ತದೆ. ನೀನ್ಯಾರು ಮಾರಾಯ? ನಾನು ದ್ರೋಣ. ದೋಣಿಯ ಹಡಗ, ಸುಮ್ಮನೆ ಎಲ್ಲಿಂದ ಹೋಗು ಹೋಗು. ಇಲ್ಲಿನ ದೊರೆ ದೃಪದ ನೀನಾದ ಮೇಲೆ ನನ್ನ ಗುರುತು ಸಿಗದಿದ್ದರೂ ಪರಿಚಯ ನೆನಪಿರಲೇಬೇಕು. ಯಾರು ದೃಪದ? ನೀನೇ ದೃಪದ ಪಾಂಚಾಲದ ದೊರೆ ಅಲ್ಲವೇ? ನಾನು ಪಾಂಚಾಲದ ದೊರೆ ಅಂತ ಹೇಳಿದೆನಾ? ಇಲ್ಲಿಗೆ ದೊರೆ ಅಂದೆ. ಅಂದರೆ ಇಲ್ಲಿಗೆ ಅಂದರೆ ಈ ದ್ವಾರಕ್ಕೆ ದೊರೆ. ಹಾಗಾದರೆ ನೀನು ಬಾಗಿಲು ಭಟ. ಅಯ್ಯ ದೂತ, ದೂತ ಕೇಳೇನೋ ಮಾತನೋ ದೂತ ಕೇಳೇಲೋ ಮಾತನೋ ನಿನ್ನಯ ರಾಯ ಜೊತೆಗಾರನಯ್ಯ ಕೇಳೋ ನಿನ್ನಯ ರಾಯ ಜೊತೆಗಾರನಯ್ಯ ಕೇಳೋ
ಮದುವೆಯಾಗೋ ಕಾಣುವ ನೀವು ಅವರ ಜೊತೆ ವಿದ್ಯಾಭ್ಯಾಸ ಮಾಡಿದ್ದೀರಾ? ಇದನ್ನು ನಂಬುವುದು ಹೇಗೆ? ವಿದ್ಯೆ ಮತ್ತು ಗೆಳೆತನಕ್ಕೆ ಅಂತಸ್ತಿನ ಹೊಂದಿಲ್ಲ. ನಿನಗೆ ಇದು ಅರ್ಥವಾಗದು. ದಯವಿಟ್ಟು ಒಳಗೆ ಹೋಗಲು ಅಪ್ಪಣೆಯನ್ನು ಕೇಳಿಕೊಂಡು ಬಾ. ನಂಗೇನೋ ಧೈರ್ಯ ಇಲ್ಲ. ನಂಗೂ ಧೈರ್ಯ ಇಲ್ಲ. ನಮ್ಮ ಒಡೆಯರು ಅಂದ್ರೇನು? ಅವರ ದೊಡ್ಡಸ್ತಿಗೆ ಎಂದರೇನು? ಆದ್ರೂ ಪರವಾಗಿಲ್ಲ, ಒಳಗೆ ಹೋಗಿ ಕೇಳ್ಕೊಂಡು ಬರ್ತೇನೆ. ಅಲ್ಲಿಯ ತನಕ ಇಲ್ಲೇ ನಿಂತಿರಿ. ಆಗಲಿ. ಇವನನ್ನು ಒಳಗೆ ಬಾರದಂತೆ ನೋಡಿಕೊ. ನಾನು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ನೋಡುತ್ತೇನೆ. ತೈ ತೈ ತದ್ದಿನ ದೇ ತದ್ದಿನ ಆ ತೈ ತದ್ದಿನ ದೇ ದಶರಥನ ಮಗನಾದ ಯಜ್ಞಸೇನ ನಾಮಕನಾದ ನನ್ನನ್ನು ಹುಟ್ಟಿನ ಹಿನ್ನೆಲೆಯಲ್ಲಿ ವದ ಎಂದು ಕರೆಯುತ್ತಾರೆ. ಅಗ್ನಿವೇಶ್ಯ ಅಥವಾ ಭರದ್ವಾಜ ಮುನಿಗಳಿಂದ ಶಸ್ತ್ರಾಸ್ತ್ರ ಅಭ್ಯಾಸ ಮಾಡಿದವನು ನಾನು. ಸತಿಯಾದ ಸೌದ್ರಾಮಣಿ ಮಕ್ಕಳಾದ ದುಷ್ಟದಮ್ಯ ಮತ್ತು ಕೃಷ್ಣೆಯರ ಜೊತೆ ಸುಖ ಸಂಸಾರದೊಂದಿಗೆ ವೈಭವಪೂರ್ವಕವಾಗಿ ಬಾಳುತ್ತಿದ್ದೇನೆ. ಎಂದಿನಂತೆ ಸುಖಲೋಲುಪತೆಯ ಅದ್ದೂರಿಯ ಒಡ್ಡೋಲಗ ನೀಡಿದ್ದೇನೆ. ವಿಶೇಷವಿದ್ದರೆ ಬರಲಿ ನೋಡೋಣ. ದೊರೆಗಳೇ, ಅಡ್ಡಬಿದ್ದರೆ. ಯಾರ ನೀನು? ನಾನು ನಿಮ್ಮ ಮಾವ. ತಲೆ ಒಡೆದು ಹಾಕುತ್ತೇನೆ. ನೀನು ನನ್ನ ಮಾವನ? ಅಲ್ಲ, ನಾನು ನಿಮ್ಮವ. ಬಾಗಿಲು ಭಟ. ಓ, ಬಾಗಿಲು ಭಟ. ಏನು ಬಂದೆ? ದೊರೆಗಳೇ, ಒಬ್ಬ ಬಂದಿದ್ದಾನೆ. ಅಲ್ಲಿ ದ್ವಾರದ ಬಳಿ ನಿಂತಿದ್ದಾನೆ. ಸಹಪಾಠಿ ಅಂತವನೇ, ನಿಮ್ಮ ಸ್ನೇಹಿತನಂತೆ. ಸಹಪಾಠಿ ಅಂತವನೇ, ಅವದ್ರೋಣನಂತೆ. ದೋಣಿಯಂತೆ. ದೋಣಿ ಅಲ್ವಾ? ಅವದ್ರೋಣನಂತೆ. ಹಡಗಂತೆ. ಹಡಗಲ್ಲ ಮಾರೆ, ಅವದ್ರೋಣನಂತೆ. ಎಲ್ಲ ನಂಗೆ ಗೊತ್ತಾಗೋದಿಲ್ಲ. ಅವದ್ರೋಣನಂತೆ ಬಂದ ಗೆಳೆಯನ ಬಿಡಲೇನೋ. ಬಂದೀನ ಪಾರ್ವನೋ. ದೊರೆಗಳೇ, ನಾನು ದ್ವಾರದ ಕಾವಲಿಯಲ್ಲಿ ನಿಂತಿದ್ದೆ. ಕಾಲು ಸುಟ್ಟು ಹೋಗ್ಲಿಲ್ವೇನೋ? ಅದಲ್ಲ, ಕಾಯಿ ಹಾಲು ನಿಂತಿದ್ದೆ. ತಿನ್ಲಿಕ್ಕೆ ಬೇರೆ ಏನೂ ಸಿಗ್ಲಿಲ್ವಾ? ಅದಲ್ಲ, ಯಾರು ಬರ್ತಾರೆ ಅಂತ ನೋಡೋದು. ಕಾವಲು ಕಾಯ್ತಾ ಇದ್ದೆ ಅನ್ನು. ಹೌದು ಬುದ್ಧಿ. ಆಗ ಒಬ್ರು ಭಟ್ರು ಬಂದ್ರು. ಅವರ ಹೆಸರು ದೋಣೆ ಆಚಾರ ಅಂತ. ಏನು ಮಾತಾಡ್ತಾ ಇದ್ದೀಯಾ? ಭಟ್ಟರು ಅಂತೀಯಾ, ಆಚಾರರು ಅಂತೀಯಾ? ಹೌದು ಬುದ್ಧಿ, ಏನೋ ಹೆಸರು ಹೇಳಿದ್ರು. ಆದ್ರೆ ಅವರು ಭಟ್ರಂತೂ ಹೌದು. ನಿಮ್ಮ ಜೊತೆ ವಿದ್ಯಾಭ್ಯಾಸ ಮಾಡಿದವರಂತೆ, ನಿಮ್ಮ ಸ್ನೇಹಿತನಂತೆ. ಇಲ್ಲೇ ಬಾಗಿಲ ಬಳಿ ನಿಂತಿದ್ದಾರೆ. ಒಳಗಡೆ ಬಿಡಬಹುದೇ ಅಂತ ಕೇಳಲಿಕ್ಕೆ ಬಂದೆ. ಏನು? ಏನಿದು ವಿಚಿತ್ರ? ಓ
ಆ ರೀತಿ ಹೇಳುವವನು ಯಾರಿಗೆ ಸಂಬಂಧಪಟ್ಟವನು? ಇದು ಹಿರಿದಾದ ಭ್ರಮೆ ಅಲ್ಲವೇ? ಏನು, ದ್ರೋಣ ಎಂಬವನು ಬ್ರಾಹ್ಮಣನೇ? ನನಗೆ ಹೇಗೆ ಗೆಳೆಯನು? ಅಂತವನನ್ನು ನಾನು ತಿಳಿಯನು. ಅವನನ್ನು ಹೊರಗೆ ತಳ್ಳು. ಆಗಲಿ ಮಹಾಪ್ರಭು. ನಾತನಾಡಿದ ವಿವರವೆಲ್ಲವ ಧೂತನಾತನು ಬಂದು ಅರುಹಲು ಕದಿಯ ತಾಳುದ ದ್ರೋಣ ಭಕ್ತನು ದ್ರುಪದನರ ಮನೆಗೆ ಅಯ್ಯ ದ್ರುಪದ, ಅರಿಯ ದ್ರುಪದ ನೀನೋ ಬಹುದೊಡ್ಡ ಪ್ರಜಾವರ್ಗವನ್ನು ಪಾಲಿಸುತ್ತಿರುವ ನಿನಗೆ ನನ್ನ ಬಗೆಗೆ ಮರೆವು ಬಂದಿರಬಹುದು. ನೆನಪು ಮಾಡಿಕೊ ಅಣ್ಣ, ನಾವು ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದುದನ್ನು ತಿಳಿದಿಲ್ಲವೇ? ನೆನಪು ಮಾಡಿಕೊ, ಅಗ್ನಿವೇಶ ಮುನಿಗಳ ಆಶ್ರಮದಲ್ಲಿ ನಾವಿಬ್ಬರು ಸಹಪಾಠಿಗಳಾಗಿದ್ದೆವು. ನಾನು ದ್ರೋಣವಿಪ್ರ. ಭೂಮಿ ಪಾಪಿಗೆ ಭೂಸುರಂಗೆ ಏನೋ ಸ್ವಾಮಿ
ರಾಮನೆಂಬ ನಿನ್ನ ನುಡಿ ಕಳೆವೆ ಹೇಸಿಗೆ ಮನಿಷ್ಠೆ ದೊರೆದ ನಿನಗೆ ಇರದೆ ನಾಚಿಕೆ ಆದುದರಿಂದ ಐಶ್ವರ್ಯವೆನ್ನುವ ಲಕ್ಷ್ಮಿಯು ಕಳ್ಳು ಅಥವಾ ಹೆಂಡದಂತ ಅಮಲಿನೊಡನೆ ಹುಟ್ಟಿತು ಎಂಬುದನ್ನು ನಿಸ್ಸಂಶಯವಾಗಿ ತಟ್ಟನೆ ತಿಳಿದೆನು. ಅಷ್ಟು ಮಾತ್ರವೇ ಅಲ್ಲ, ಇದೆಂಥ ವಿನೋದದ ಮಾತುಗಳು. ನಿನ್ನನ್ನು ನಾನು ತಿಳಿಯೇನು. ನೀನು ಅದೆಲ್ಲಿ ನನ್ನನ್ನು ಕಂಡಿದೆ ಎಂಬುದು ನನಗೆ ತಿಳಿಯದು. ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಗೆಳೆತನವೋ? ಬೇಡುವುದಕ್ಕೋಸ್ಕರ ಮನುಷ್ಯರಲ್ಲಿ ಇಂತಹ ನಾಚಿಕೆಗೆಟ್ಟವರು ಇರುತ್ತಾರೆಯೇ? ನಿನ್ನಂತಹ ಬಾಯಿ ಬಡುಕನಲ್ಲಿ ರಾಜಾದಿರಾಜನಾದ ನನಗೇನು ಮಾತು? ಯಾರಲ್ಲಿ ಈ ನಾಚಿಕೆಟ್ಟ ಬ್ರಾಹ್ಮಣನನ್ನು ಎಳೆದು ಹಾಕಿ ಐಶ್ವರ್ಯಕ್ಕೆ ಐಶ್ವರ್ಯಕ್ಕೆ ಮದುವೆಗೆ ಕೊಡಿದಂತೆ ಮದುವೆಗೆ ಕೊಡಿದಂತೆ ತೊದಲುವ ಮಾತದ ಮಗನದೆ ಒಂದವು ಅಲವಿದ ನುಡಿಯಂತೆ. ನೊಡಕ್ಕೆ ಕಸದ ತಿಪ್ಪೇ ಶ್ರೇಷ್ಠವಾದುದು ಎಂಬ ಗಾದೆಯಂತೆ ನಿನ್ನ ಯೋಗ್ಯತೆ ನನ್ನವರೆಗೂ ಉಂಟೆ. ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದವೆಂಬ ಒಂದು ಕಾರಣದಿಂದಾಗಿ ನಿನ್ನನ್ನು ನಾನು ಕೊಲ್ಲಲಾರೆನು. ನೊಣಕದು ಸೇಟವು ಕೊಳಗಿನ ರಾಶಿಯು, ನೊಣಕದು ಸೇಟವು ಕೊಳಗಿನ ರಾಶಿಯು, ಕೆಣಕಿದ್ದಲೋ ಆಸೆ ಕೆಣಕಿದ್ದಲೋ ಆಸೆ, ಸೆಣಸುದ ಗಂಟರು ಗಂಟದ ಬಿಟ್ಟದ ಕ್ರಮವಿದು ಹುಡಿ ಮೀಸೆ. ನೊಡಕ್ಕೆ ಕಸದ ತಿಪ್ಪೇ ಶ್ರೇಷ್ಠವಾದುದು ಎಂಬ ಗಾದೆಯಂತೆ ನಿನ್ನ ಯೋಗ್ಯತೆ ನನ್ನವರೆಗೂ ಉಂಟೆ. ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೆವೆಂಬ ಒಂದು ಕಾರಣದಿಂದಾಗಿ ನಿನ್ನನ್ನು ನಾನು ಕೊಲ್ಲಲಾರೆನು. ಈ ಸಭಾ ಮಂಡಲದಲ್ಲಿ ನನ್ನನ್ನು ಹೀಯಾಳಿಸಿದ ನಿನ್ನನ್ನು ಅನಾಯಾಸವಾಗಿ ನನ್ನ ಶಿಷ್ಯರಿಂದ ನೀನು ಗಾಬರಿ ಪಡುವಂತೆ ಬಂಧಿಸಲೇ ಬಿಟ್ಟರೆ ನಾನು ಮೀಸೆ ಹೊತ್ತಿರುವುದು ವ್ಯರ್ಥವಲ್ಲವೇ? ನನ್ನ ಈ ಮಾತನ್ನು ನಿನ್ನ ಸೆರಗಿನಲ್ಲಿ ಗಂಟಿಕ್ಕಿಕೋ. ಇದು ನನ್ನ ಶಪಥ ಶಪಥ ಶಪಥ. ರೋಷದಿಂದಲೇ ಶಪಥ ಗೈಯುತ್ತ, ರೋಷದಿಂದಲೇ ಶಪಥ ಗೈಯುತ್ತ ಘಾತಿ ಮನದಲ್ಲಿ ತೋಣ ದೋಷದಿಂದಲೇ ಸಭೆಯ ನಡೆಸಿದ ದ್ರುಪದ ತಾನಂದೋ. ಯಾರು ಕಳವಳಗೊಳ್ಳಬೇಕಾಗಿಲ್ಲ. ಒಂದು ವ್ಯವಸ್ಥೆಯನ್ನು ಹಾಳು ಮಾಡಲು ಇಂತಹ ವಿಘ್ನದೋಷಿಗಳಿರುತ್ತಾರೆ. ನನ್ನ ಸಿರಿ ಸಂಪತ್ತು ಆ ಮದಮದನ ಕಣ್ಣು ಕುಕ್ಕಿದೆ. ನನ್ನನ್ನು ಯಾರು ಏನು ಮಾಡಲು ಸಾಧ್ಯ? ಸಭೆ ಮುಂದುವರಿಯಲಿ. ಕರಗಳು ಪರಶುಪ ಶಾಂಕುಶಧರನಿಗೆ ಅರುಷದಿ ಭಕ್ತರ ಪೊರೆವವಗೆ ಉರಗಭೂಷಣನ ಕುಮಾರ ಚರಣ ಕಮಲಕ್ಕೆ ಆರತಿ ಎತ್ತಿರೆ, ಆರತಿ ಬೆಳಗಿರೆ, ಆರತಿ ಬೆಳಗಿರೆ ಮುಖದ ಬಗೆ ಗಣಪಗೆ ದಿನ